ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಯಲ್ಲಿ ಅವರು ನಮಗೆ ಎಲ್ಲರಿಗೂ ಕೂಡ ಒಂದು ಶಕ್ತಿ ಹೇಳ್ತಕ್ಕಂಥ ವ್ಯಕ್ತಿ. ಅವರೆಲ್ಲರನ್ನೂ ಕೂಡ ನೋಡಿರೋದ್ರಿಂದ ಖಂಡಿತ ಅವರು ಈ ದುಃಖದಿಂದ ಹೊರಗೆ ಬರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಯಸ್ತೇವೆ. ಯಾಕೆಂದರೆ ಅವರು ಇನ್ನೂ ಹಲವಾರು ವರ್ಷ ಆರೋಗ್ಯವಾಗಿ ನಮಗೆ ಇಡೀ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಎಲ್ಲ ಕೂಡ ಅವಶ್ಯಕತೆ ಇದೆ. ಯಾವುದಾದ್ರು ಜಟಿಲವಾದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲದನ್ನು ಕೂಡ ಒಂದು ಸುಲಲಿತವಾಗಿ ನಿರ್ವಹಿಸ್ತಕ್ಕಂಥ ಕೆಲಸ ಯಾರಿಗಾರು ಕೂಡ ಶಕ್ತಿ ಇತ್ತು ಅಂದರೆ ಅದು ದೇವೇಗೌಡರಿಗೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆದ್ದರಿಂದ ಅವರು ಈ ನೋವಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಇಡೀ ನಾಡಿನ ಜನತೆ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವ್ರ ಕುಟುಂಬ ಇವತ್ತು ತುಂಬು ಕುಟುಂಬ ಎಲ್ಲರೂ ಕೂಡ ಒಟ್ಟಾಗಿ ಇದ್ಕೊಂಡು ಇವತ್ತು ಆ ಕುಟುಂಬದ ದೇವೇಗೌಡರ ಒಂದು ಮನೆತನವನ್ನು ಬೆಳಗಿಸ್ತಂಥದ್ರು ಚೆನ್ನಮ್ಮಜ್ಜಿಯವರು. ಅವ್ರನ್ನ ಇವತ್ತೇನು ನಾವೆಲ್ಲರೂ ಕೂಡ ಅವ್ರನ್ನ ಕಳ್ಕೊಂಡಿದ್ದೇವೆ. ಖಂಡಿತ ಅವರ ಆ ಥರ ವ್ಯಕ್ತಿಯನ್ನು ನಾವ್ಯಾರು ಕೂಡ ನಮ್ಮ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ಶಕ್ತಿ ಎಲ್ಲ ಕುಟುಂಬಸ್ಥರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಒಂದು ನಾವು ಎಲ್ಲರೂ ಕೂಡ ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಎಲ್ಲರೂ ಸೇರಿ ಕೊಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಂತ್ಯಕ್ರಿಯೆ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಇವಾಗ ಸೀದಾ ಪದ್ಮನಾಭ ನಗರಕ್ಕೆ ಈಗ ಪಾರ್ಥಿವ ಶರೀರವನ್ನು ಕೊಂಡೊಯ್ತಕ್ಕಂಥ ಒಂದು ತೀರ್ಮಾನ ಇದೆ. ನಾಳೆ ಅಥವಾ ನಾಡಿದ್ದು ಸೋಮವಾರ ಮೋಸ್ಟ್ಲಿ ಅದನ್ನು ಎಲ್ಲಿ ಮಾಡಬೇಕು ಅನ್ನೋದು ಈಗ ಇನ್ನೂ ಕೂಡ ನಡೀತಾ ಇದೆ. ಖಂಡಿತ ಇಷ್ಟಲ್ಲೇ ಅದನ್ನು ಪ್ರಕಟ ಮಾಡ್ತಾರೆ ವೇಳೆನ, ಇದನ್ನೆಲ್ಲ ಖಂಡಿತ ಇಷ್ಟಲ್ಲೇ ಪ್ರಕಟ ಮಾಡ್ತಾರೆ. ಸೋಮವಾರ ಮಾಡೋದು ಅಂತಕ್ಕಂಥದ್ದು ಒಂದು ತೀರ್ಮಾನ ಇದೆ, ಬಟ್ ಎಲ್ಲಿ ಅಂತಕ್ಕಂಥದ್ದು ಇನ್ನೂ ಚರ್ಚೆ ಆಗ್ತದೆ ಮೋಸ್ಟ್ಲಿ. ಇವತ್ತು ನಮಗ ಇಡೀ ರಾಜ್ಯದ ಎಲ್ಲರಿಗೂ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ಇವತ್ತು ನಮ್ಮನ್ನ ಅಗಲ್ಯಾರ. ಭಾಳ ದುಃಖ ಆಗ್ತದೆ ನಮಗೆಲ್ಲ. ಯಾಕಂದರೆ ಯಾವುದೇ ರಾಜ್ಯದ ಮೂಲೆಯಿಂದ ಬಂದಂಥ ಸಾಮಾನ್ಯ ಜನರಿಗೆ ಕೂಡ ಅವರು ಮನೆ ಮಕ್ಕಳ ಥರ ಅವರು ನಮ್ಮನ್ನ ಗುರುತಿಸಿ ಗೌರವಿಸಿ ಮತ್ತು ಆಶೀರ್ವಾದ ಮಾಡ್ತಿದ್ರು. ಯಾವಾಗಲೂ ಅವರು ಪೂಜೆದ ರೂಮಿನಲ್ಲೇ ನಾವು ಆ ಪೂಜೆದ ಮನೆಯಲ್ಲಿ ನಾವು ನೋಡ್ತಿದ್ವಿ, ದೇವರ ಮನೆಯಲ್ಲಿ. ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತೇನು ಆದರ್ಶ ದಂಪತಿಗಳು ಸನ್ಮಾನ್ಯ ದೇವೇಗೌಡರು ನಗಲಿದ್ದು ನಮಗೂ ಕೂಡ ಭಾಳ ನೋವಾಗ್ತದೆ. ಯಾಕಂದರೆ ಅಂಥವರು ಇರಬೇಕು. ಯಾಕಂದರೆ ತುಂಬ ಸಂಸಾರನ ನಡೆಸಿ ಇವತ್ತು ನಮ್ಮ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮತ್ತು ನಮ್ಮ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರಿಗೂ ಕುಮಾರಣ್ಣವರಿಗೆ ಒಂದು ಶಕ್ತಿಯಾಗಿದ್ದರು ಅವರು. ಅಂತ ಒಂದು ತಾಯಿನ ನಾವು ಕಳ್ಕೊಂಡಿವಿ. ಇವತ್ತು ನಮ್ಮ ರಾಜ್ಯ ಬರಡಾಗ್ಯದ. ಅವರಿಗೆ ದೇವರು ಭಗವಂತ ಅವರಿಗೆ ಶಾಂತಿ ಕೊಡಲಿ, ಆ ದುಃಖವನ್ನು ಮರೆಯುವಂಥ ಬರೆಸಂಥ ಶಕ್ತಿ ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಕುಟುಂಬಕ್ಕೆ, ನಮ್ಮೆಲ್ಲ ಇಡೀ ನಾಡಿನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಎಲ್ಲರಿಗೂ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಬೇಡಿಕೆ.